ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ರಕ್ಷಣೆ ನೀಡುವ, ಜೀವ ನೀಡುವ, ಬೆಳಕು ನೀಡುವ, ದೇವರ ಮಹಿಮೆಯಿಂದ ತುಂಬುವ, ದೇವರ ನೀತಿ, ಧೈರ್ಯ, ದೇವರ ಭಯಭಕ್ತಿ, ಜ್ಞಾನ, ದೇವದೂತರ ಕಾವಲು, ಆರೋಗ್ಯ, ನಂಬಿಕೆ, ವಿಶ್ವಾಸ, ಪ್ರೀತಿ, ಶಾಂತಿ ನೀಡುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ಯಜ್ಞದ ಕುರಿಮರಿಯಾದಾತನ ವಿವಾಹ ಕಾಲವು ಬಂತು. ಹೌದು ಪ್ರಿಯರೇ, ಯಜ್ಞದ ಕುರಿಮರಿಯಾದಾತನ ವಿವಾಹ ಕಾಲವು ಬಂದಿತ್ತು ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ. ಯಜ್ಞದ ಕುರಿಮರಿ ಅಂದರೆ ಯೇಸು ಕ್ರಿಸ್ತನು, ಆತನ ವಿವಾಹ ಕಾಲ ಬಂದಿದೆ ಅಂತ ಪ್ರಿಯರೇ ನಾವು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಒಡೆತನವನ್ನು, ಸರ್ವಶಕ್ತಿಯನ್ನು, ಬುದ್ಧಿವಿಕಾಸವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಫಲವತ್ತಾದ ಹೊಲವಾಗಿ ಮಾಡುವಂತೆ, ಕೇಳುವ ಮಾತುಗಳು 100ಕ್ಕೆ 160 ಫಲ ಕೊಡುವಂತೆ, ನಮ್ಮ ದೇಹ ಆತ್ಮ ಪ್ರಾಣದಲ್ಲಿ ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಲೋಕದಲ್ಲಿ ಅನೇಕ ಆತ್ಮಗಳನ್ನು ದೇವರಿಗೆ ಸಂಪಾದಿಸುವಂತೆ, ರಕ್ಷಣೆ, ಸತ್ಯದ ಮಾರ್ಗಕ್ಕೆ, ದೈವಜ್ಞಾನಕ್ಕೆ, ಆರೋಗ್ಯಕ್ಕೆ, ಶಾಂತಿಗೆ, ಬೆಳಕಿಗೆ, ನಿತ್ಯ ಜೀವಕ್ಕೆ ತರುವಂತೆ ಅನುಗ್ರಹಿಸಲು ಪ್ರೇರೆ ನನ್ನೊಂದು ಏಕೀಪಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ಮಧುರ ಅಮರ ದೇವರಾದ ಯೇಸು ಕ್ರಿಸ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ರಕ್ಷಕನೇ, ಯಜ್ಞದ ಕುರಿಮರಿಯಾದಾತನ ವಿವಾಹ ಮದುವೆ ಕಾಲವು ಬಂದಿತ್ತು ಎನ್ನುವ ವಾಕ್ಯ ಭಾಗ ಅಂಶವನ್ನು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಾಕ್ಯ ಭಾಗದಿಂದ ನಿಮ್ಮ ಮಕ್ಕಳಾದ ನಾವು ವಿಶ್ವಾಸಿ ಭಕ್ತ ಸಮೂಹವಾಗಿ ಸೇವಕರು ಧ್ಯಾನಿಸುವಾಗ, ವಿಶ್ವದಲ್ಲೆಲ್ಲ ನಿಮ್ಮ ಪರಿಶುದ್ಧ ಗ್ರಂಥದ, ಮಾತನಾಡುವ ಗ್ರಂಥದ, ಜೀವ ಗ್ರಂಥದ, ಬೆಳಕಿನ ಗ್ರಂಥದ ಮೂಲಕ ಯಾರೆಲ್ಲ ಧ್ಯಾನಿಸ್ತಿದ್ದಾರೋ ತಂದೆ, ಪ್ರಾರ್ಥಿಸ್ತಿದ್ದಾರೋ, ವಾಕ್ಯಗಳನ್ನು ಆಲಿಸ್ತಿದ್ದಾರೋ, ಅರ್ಥ ಮಾಡಿಕೊಳ್ಳೋ ಕೃಪೆ ನೀಡಿರಿ ಪ್ರಭುವೇ. ರಹಸ್ಯವನ್ನು ಅರ್ಥ ಮಾಡಿಕೊಳ್ಳೋ ಕೃಪೆ ನೀಡಿರಿ. ನಾವು ಕೂಡ ಯಜ್ಞದ ಕುರಿಮರಿಯಾದಾತನ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಅಂತ ಪರಿಶುದ್ಧ ಜೀವಿತ, ನಿರ್ದೋಷ, ನಿಷ್ಕಳಂಕ, ನಿರಪರಾಧ, ನೀತಿಯ, ಪರಿಶುದ್ಧ, ಜ್ಞಾನದ, ಹೊಸ ಸೃಷ್ಟಿಯ, ಹೊಸ ಜೀವಿತ, ದೇವರ ಮಕ್ಕಳ ಜೀವಿತ ನಮಗೆ ನೀಡಬೇಕೆಂದು ಈ ವಾಕ್ಯ ಭಾಗಗಳಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗ ಮಗಳನ್ನು, ದೊಡ್ಡ ಚಿಕ್ಕವರನ್ನೆಲ್ಲರೂ ಜ್ಞಾಪಿಸಿಕೊಳ್ಳಬೇಕೆಂದು ನಿಮ್ಮ ಪರಿಶುದ್ಧವಾದ ಯಜ್ಞದ ಕುರಿಮರಿಯ ವಿವಾಹ ಮಹೋತ್ಸವಕ್ಕೆ ನಮ್ಮೆಲ್ಲರನ್ನು ಸಿದ್ಧ ಮಾಡಬೇಕೆಂದು, ಹೀಗೆ ನಿಮ್ಮ ಮಕ್ಕಳಲ್ಲಿರುವ ಜೀವಿತದಲ್ಲಿರುವ ಎಲ್ಲ ಅಂಧಕಾರ ಶಕ್ತಿಗಳನ್ನು, ಅಜ್ಞಾನದ ಶಕ್ತಿಗಳನ್ನು, ನಿರರ್ಥಕ, ನಿರ್ಜೀವ, ಮೂಢನಂಬಿಕೆ, ವಿಗ್ರಹಾರಾಧನೆ ಎಲ್ಲ ಆತ್ಮಗಳನ್ನು ಒಡೆದೋಡಿಸಬೇಕೆಂದು, ಪಾಪ ಶಾಪ ಕ್ಷಮಿಸಬೇಕೆಂದು, ಪರಿಶುದ್ಧಾತ್ಮನ ದೇವರ ಮಕ್ಕಳ ಶಕ್ತಿಯಿಂದ ತುಂಬಬೇಕೆಂದು, ಮರಣ ಗೆದ್ದ ಯೇಸು ಕ್ರಿಸ್ತನೇ, ಶಾಂತಿದಾಯಕವಾದ ದೇವರೇ, ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕುತ್ತಾ ದೊಡ್ಡ ಜಯ ಅವನ ಮೇಲೆ ತುಳಿಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಯಜ್ಞದ ಕುರಿಮರಿಯಾದಾತನ ವಿವಾಹ ಕಾಲವು ಬಂತು. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಒಂದು ಹಾಡನ್ನು ಹಾಡಿಕೊಳ್ಳೋಣ ಪ್ರಿಯರೇ. ಹಾಡು, ನನ್ನ ಪ್ರಿಯನೇ ಯೇಸು. ಹೌದು ಪ್ರಿಯರೇ, ನನ್ನ ಪ್ರಿಯನೇ, ನನ್ನ ಪ್ರಿಯ ಯೇಸು, ನನ್ನ ವರನೇ, ಮದುವೆ ಕುಮಾರನೇ. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರಿಯರೇ. ನನ್ನ ಪ್ರಿಯನೇ, ನನ್ನ ಪ್ರಿಯ ಯೇಸು, ನನ್ನ ವರನೇ, ಮದುವೆ ಕುಮಾರನೇ. ನನ್ನ ಪ್ರಿಯನೇ, ನನ್ನ ಪ್ರಿಯ ಯೇಸು, ನನ್ನ ವರನೇ, ಮದುವೆ ಕುಮಾರನೇ. ಯಾವಾಗಯ್ಯ ಲೋಕ ಕಲ್ಯಾಣವು,
ಎಲ್ಲಿ ಅಯ್ಯ ಮಹೋತ್ಸವ, ಯಾವಾಗಯ್ಯ ಲೋಕ ಕಲ್ಯಾಣವು, ಎಲ್ಲಿ ಅಯ್ಯ ಮಹೋತ್ಸವ. ಮಧ್ಯ ಆಕಾಶವೇ ಮಹಿಮಾ ಲೋಕದಲ್ಲ, ಮಧ್ಯ ಆಕಾಶವೇ ಮಹಿಮಾ ಲೋಕದಲ್ಲ. ನನ್ನ ಪ್ರಿಯನೇ ನನ್ನ ಪ್ರಿಯ ಯೇಸು, ನನ್ನ ವರನೇ ಮದುವೆ ಕುಮಾರನೇ. ನರರಲ್ಲಿ ನಿನ್ನಂತಾತನು ಎಲ್ಲಿಯಾದರೂ ನನಗೆ ಕಾಣ ಸಿಗಲಿಲ್ಲ. ನರರಲ್ಲಿ ನಿನ್ನಂತಾತನು ಎಲ್ಲಿಯಾದರೂ ನನಗೆ ಕಾಣಲಿಲ್ಲ. ನಿನ್ನ ಪ್ರೇಮ ಮಧುರ, ನಿನ್ನ ಪ್ರೇಮ ಅಮರ, ನಿನ್ನ ಪ್ರೀತಿ ಮಧುರ, ನಿನ್ನ ಪ್ರೀತಿ ಅಮರ. ಪರಲೋಕ ಸೌಂದರ್ಯ ತೇಜೋಮಯನೇ, 10,000ದಲ್ಲಿ ಅತಿ ಸುಂದರನೇ. ಪರಲೋಕ ಸೌಂದರ್ಯ ತೇಜೋಮಯ ಯೇಸುವೆ, 10,000ದಲ್ಲಿ ಅತಿ ಸುಂದರನೇ. ನನ್ನ ಪ್ರಿಯನೇ ನನ್ನ ಪ್ರಿಯ ಯೇಸು, ನನ್ನ ವರನೇ ಮದುವೆ ಕುಮಾರನೇ. ಎಲ್ಲವನ್ನೂ ಬಿಟ್ಟು ನಿನಗೋಸ್ಕರ ಬರಲು ನನ್ನ ಪ್ರಾಣ ಪ್ರಿಯನೇ ನನಗೆದುರು ಬಂದೆ. ಎಲ್ಲವನ್ನೂ ಬಿಟ್ಟು ನಿನಗೋಸ್ಕರ ಬರಲು ನನ್ನ ಪ್ರಾಣ ಪ್ರಿಯನೇ ನನಗೆದುರು ಬಂದೆ. ನನ್ನ ಬಿಟ್ಟು ಹೋಗದೆ, ನನ್ನ ಬಿಟ್ಟು ಬಿಡದೆ, ನನ್ನ ಬಿಟ್ಟು ಹೋಗದೆ, ನನ್ನ ಬಿಟ್ಟು ಬಿಡದೆ. ಪರಲೋಕ ಸೌಂದರ್ಯ ತೇಜೋಮಯನೇ, 10,000 ಪುರುಷರಲ್ಲಿ ಅತಿ ಸುಂದರನೇ. ಆಮೆನ್. ಪರಲೋಕ ಸೌಂದರ್ಯ ತೇಜೋಮಯನೇ, 10,000 ಪುರುಷರಲ್ಲಿ ಅತಿ ಸುಂದರನೇ. ನನ್ನ ಪ್ರಿಯನೇ ನನ್ನ ಪ್ರಿಯ ಯೇಸು, ನನ್ನ ವರನೇ ಮದುವೆ ಕುಮಾರನೇ. ಆಮೆನ್. ನನ್ನ ಪ್ರಿಯನೇ ನನ್ನ ಪ್ರಿಯ ಕ್ರಿಸ್ತ, ನನ್ನ ವರನೇ ಮದುವೆ ಕುಮಾರನೇ. ಎಲ್ಲಿ ಅಯ್ಯ ಲೋಕ ಕಲ್ಯಾಣವು, ಯಾವಾಗಯ್ಯ ಮಹೋತ್ಸವ, ಎಲ್ಲಿ ಅಯ್ಯ ಮಹೋತ್ಸವ, ಯಾವಾಗಯ್ಯ ಲೋಕ ಕಲ್ಯಾಣವು. ಮಧ್ಯ ಆಕಾಶವೇ ಮಹಿಮಾ ಲೋಕದಲ್ಲ, ಮಧ್ಯ ಆಕಾಶವೇ ಮಹಿಮಾ ಲೋಕದಲ್ಲ, ಮಧ್ಯ ಆಕಾಶವೇ ಮಹಿಮಾ ಲೋಕದಲ್ಲ. ನನ್ನ ಪ್ರಿಯನೇ ನನ್ನ ಪ್ರಿಯ ಯೇಸು, ನನ್ನ ವರನೇ ಮದುವೆ ಕುಮಾರನೇ. Amen. Thank you, Father. Thank you, Jesus Christ. Thank you, Holy Ghost, fire, living water, flow. Amen. One God, eternal life. We welcome you, Jesus Christ, in this place, in this word of God. Amen. ಹೌದು ಪ್ರೇರೆ, ಯೇಸು ನಮ್ಮ ಪ್ರಿಯನಾಗಿದ್ದಾನೆ ಪ್ರೇರೆ, ಪ್ರಾಣ ಕೊಟ್ಟು ಪ್ರೀತಿಸಿದ್ದಾನೆ ಮತ್ತು ಮೊದಲಿಂಗನಂತೆ ತನ್ನಲ್ಲಿ ವಿಶ್ವಾಸ ಇಟ್ಟವರನ್ನು ಮೊದಲಿಗಿತ್ತಿಯಂತೆ ಸಿದ್ಧವಾಗಬೇಕೆಂದು ಹೇಳಿದ್ದಾನೆ. ಕರೆದುಕೊಂಡು ಹೋಗಲು ಬರುತ್ತಿದ್ದಾನೆ. ಆತನು ವಿವಾಹ ಮಹೋತ್ಸವ ಸಿದ್ಧವಾಗಿದೆ ಅಂತ ಪ್ರೇರೆ. ಹೌದು, ಆದ್ದರಿಂದ ಆತನ ಮೊದಲಿಗಿತ್ತಿ ಸಭೆ ಎಲ್ಲಿ ಪ್ರಭು ಲೋಕ ಕಲ್ಯಾಣ, ಯಾವಾಗ ಆ ಮಹೋತ್ಸವ, ಎಲ್ಲಿ ಮಧ್ಯ ಆಕಾಶವೇ ಅಥವಾ ಮಹಿಮಾ ಲೋಕದಲ್ಲ ಎಂದು ಕೇಳುತ್ತಿದ್ದಾರೆ. ನರರಲ್ಲಿ ಪ್ರಭು ಯೇಸುವಿನಂತ ಆತನು ಪುರುಷರಲ್ಲಿ ಒಬ್ಬರಾದರೂ ಕಂಡುಬರುವುದಿಲ್ಲ ಪ್ರೇರೆ. ನಾವು ಪರಮಗೀತೆಯಲ್ಲಿ ನೋಡುತ್ತೇವೆ. ಹೌದು, ಆ ಶೂಲಮಿತಿ ಎನ್ನುವಾಕೆ ಆ ಸಭೆಗೆ ಶಿರಸ್ಸಾಗಿರುವ ಯೇಸು ಕ್ರಿಸ್ತನಿಗೆ ಹೇಳುತ್ತಿದ್ದಾಳೆ, ಸಭೆ ನರರಲ್ಲಿ ನಿನ್ನಂತ ಆತನಿಲ್ಲ, ಪುರುಷರಲ್ಲಿ 10,000 ಪುರುಷರಲ್ಲಿ ಧ್ವಜಪ್ರಾಯ ನೀನು. ಹೌದು, ಒಬ್ಬಾತನು ಕಾಣುವುದಿಲ್ಲ ಪ್ರೇರೆ. ಯೇಸುವಿನಂತೆ ಪ್ರಾಣ ಕೊಟ್ಟ ಪ್ರೀತಿಸಿದ ಆತನು, ಪಾಪಗಳನ್ನು ಕ್ಷಮಿಸುವ ಆತನು, ನಮ್ಮ ಲೋಕದ ಎಲ್ಲ ಮಾನವರ ಪಾಪಗಳನ್ನು ಹೊತ್ತುಕೊಂಡು ಹೋದ ದಿವ್ಯ ರಕ್ಷಕನು. ಆತನ ಪ್ರೀತಿ ಮಧುರ ಪ್ರೇರೆ, ಆತನ ಪ್ರೇಮ ಅಮರ,
ಪರಲೋಕ ಸೌಂದರ್ಯ ತೇಜೋಮಯನಾಗಿದ್ದಾನೆ, 10,000ದಲ್ಲಿ ಅತಿ ಸುಂದರನಾಗಿದ್ದಾನೆ ಪ್ರೇರೆ. ಹೀಗೆ ಯಾವಾಗ ಎಲ್ಲಿ ಆ ಲೋಕ ಕಲ್ಯಾಣ, ಆ ವಿವಾಹ ಮಹೋತ್ಸವ ಪ್ರಭು ಯೇಸು ಕ್ರಿಸ್ತನೇ ವಾಕ್ಯವಾದ ದೇವರೆಂದು ಕೇಳಬೇಕಾಗಿದೆ ರಕ್ಷಕನನ್ನು. ಮತ್ತು ಸರ್ವವನ್ನು ಬಿಟ್ಟು ಪ್ರಭುಗೋಸ್ಕರ ಬರುವಂಥ ಆ ಸಭೆಗೆ ಪ್ರಾಣಪ್ರಿಯನಾಗಿದ್ದಾನೆ ಪ್ರೇರೆ. ಯೇಸುವಿನ ವಿಶ್ವಾಸಿಗಳಿಗೆ ಅವರ ಎದುರಿಗೆ ಬರುತ್ತಾನೆ. ಹೌದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯುವುದು, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು. ಹೌದು, ಹೀಗೆ ನಾವು ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಪ್ರಭು, ನಮ್ಮನ್ನು ಬೇಡ ಎನ್ನುವುದಿಲ್ಲ. ಹೌದು, ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಹೇಳುತ್ತಾನೆ ಪ್ರಭು. ಪರಲೋಕ ಸೌಂದರ್ಯ ತೇಜೋಮಯನಾಗಿದ್ದಾನೆ ಯೇಸು ಕ್ರಿಸ್ತನು, 10,000ದಲ್ಲಿ ಧ್ವಜಪ್ರಾಯನಾಗಿದ್ದಾನೆ. ಆ ಪ್ರಭುವನ್ನು ಪ್ರೀತಿಸೋಣ ಪ್ರೇರೆ. ಆತನ ಯಜ್ಞದ ಕುರಿಮರಿಯಾದ ಆತನ ಯೇಸುವಿನ ವಿವಾಹ ಮಹೋತ್ಸವದ ಕಾಲವು ಬಂತು. ಹೌದು ಪ್ರೇರೆ, ಯಜ್ಞದ ಕುರಿಮರಿಯಾದ ಆತನ ವಿವಾಹ ಕಾಲವು ಬಂತು ಎನ್ನುವ ಅಂಶದೊಳಗೆ ನಾವು ಪ್ರವೇಶವಾಗೋಣ ಪ್ರೇರೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ. ಬನ್ನಿರಿ ಪ್ರೇರೆ, ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ. ಯಜ್ಞದ ಕುರಿಮರಿಯಾದ ಆತನ ವಿವಾಹ ಕಾಲವು ಬಂತು. ಹೌದು ಪ್ರೇರೆ, ನಾವು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ. ರೆವಲ್ಯೂಷನ್ ಚಾಪ್ಟರ್ 19 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಹೌದು ಪ್ರೇರೆ, ಯಜ್ಞದ ಕುರಿಮರಿಯಾದ ಆತನ ಅಂದರೆ ಯೇಸು ಕ್ರಿಸ್ತನ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋದ, ಪ್ರಾಣ ಕೊಟ್ಟು ಮರಣ ಗೆದ್ದು ಪ್ರೀತಿಸಿದ, ನಮ್ಮ ಸ್ಥಾನದಲ್ಲಿ ಪಾಪ ಸ್ವರೂಪಿಯಾದ, ತನ್ನ ದೇಹದಲ್ಲಿ ಒಂದು ಹನಿ ರಕ್ತವನ್ನು ಇಟ್ಟುಕೊಳ್ಳದೆ ತನ್ನ ರಕ್ತದಿಂದ ನಮ್ಮನ್ನು ಶುದ್ಧ ಮಾಡಿದ, ಕೊಂಡುಕೊಂಡ ತಂದೆಯಾದ ದೇವರಿಗೆ ಹೌದು ಪ್ರೇರೆ, ಅಮೋಘವಾಗಿ ಮಾತನಾಡುವ ಜೀವಂತ ರಕ್ತ ಪ್ರೇರೆ. ಹೌದು, ನಮಗಾಗಿ ಬಲಿಯಾದಂಥ ಆ ಯಜ್ಞದ ಕುರಿಮರಿಯಾದ ಮರಣ ಗೆದ್ದ, ಪಾತಾಳದ ಶಕ್ತಿಗಳನ್ನು ಗೆದ್ದ, ಮರಣದ ಬೀಗದ ಕೈಗಳನ್ನು ತೆಗೆದುಕೊಂಡು ಬಂದು ಆತನ ವಿಶ್ವಾಸಿಗಳಿಗೆ, ಸಭೆಗೆ ಕೊಟ್ಟ ಯೇಸು ಕ್ರಿಸ್ತನ ಯಜ್ಞದ ಕುರಿಮರಿಯಾದ ವಿವಾಹ ಕಾಲ ಬಂತೆಂತ ಪ್ರೇರೆ, ಬಂದಿದ್ದಂತ. ಮತ್ತು ಆ ಯಜ್ಞ ಕುರಿಮರಿಯಾದ ಯೇಸು ಕ್ರಿಸ್ತನಿಗೆ ವಿವಾಹವಾಗುವಂಥ ಆ ಕನ್ಯೆ ಸಭೆ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡಿದ್ದಾಳಂತೆ. ಹೌದು, ಸಂತೋಷ ಪಡಬೇಕಾಗಿದೆ ಎಂದು ಹೇಳುತ್ತಿದೆ ವಾಕ್ಯ. ಹರ್ಷಗೊಳ್ಳೋಣ ಎಂದು ಹೇಳ್ತಿದ್ದೆ, ಆತನನ್ನು ಗಣಪಡಿಸೋಣ ಎಂದು ಹೇಳ್ತಿದ್ದೆ. ಆದರೆ ಇಂದು ನಾವು ನೀನು ಕೂಡ ಆ ಯೇಸು ಕ್ರಿಸ್ತನ ವಿವಾಹ ಔತಣಕ್ಕೆ ಕರೆಯಲ್ಪಟ್ಟವರು ಪ್ರೇರೆ. ನಾವು ಕೂಡ ಯೇಸು ಕ್ರಿಸ್ತನ ಕನ್ಯೆಯರಾಗಿದ್ದೇವೆ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಸಭೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತದಂತ ನಾವು ಕೂಡ ಸಭೆಯ ಮಕ್ಕಳು, ಅಂಗಗಳಾಗಿದ್ದೇವೆ ಪ್ರೇರೆ. ಹೀಗೆ ಸಂತೋಷ ಪಡಬೇಕಾಗಿದೆ ಯೇಸುವಿನಲ್ಲಿ. ಆತನ ಆಗಮನಕ್ಕಾಗಿ ಕನ್ಯೆಯಂತೆ ಸಿದ್ಧವಾಗಬೇಕಾಗಿದೆ. ಹೌದು, ಹರ್ಷ ಪಡಬೇಕಾಗಿದೆ. ಆತನನ್ನು ಎದುರುಗೊಳ್ಳಲು ಘನಪಡಿಸಬೇಕಾಗಿದೆ ಆತನನ್ನು ಸಭೆಯಾಗಿ. ಹೌದು, ಹೀಗೆ ನಾವು ಯಜ್ಞದ ಕುರಿಮರಿಯಾದ ಆತನ ವಿವಾಹ ಕಾಲವು ಬಂತು ಎನ್ನುವ ಅಂಶದಲ್ಲಿ ನಾವು ಸುವಾರ್ತೆ ವಾಕ್ಯ ಭಾಗದಲ್ಲಿ ಕೂಡ ನೋಡ್ತೇವೆ ಪ್ರೇರೆ. ಮತ್ತಾಯ ಸುವಾರ್ತೆ 22ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 22 ವರ್ಸ್ 2nd ವರ್ಡ್. ಇಲ್ಲಿ ಓದುವುದಾದರೆ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಅರಸನಿಗೆ ಹೋಲಿಕೆಯಾಗಿದೆ. ಪ್ರೇರೆ, ಪರಲೋಕ ರಾಜ್ಯ, ಸ್ವರ್ಗ ರಾಜ್ಯ, ದೇವರ ಪಟ್ಟಣ, ಆ ಆನಂದ ಸ್ಥಳ ಯಾವುದಕ್ಕೆ ಹೋಲಿಕೆಯಾಗಿದೆ ಅಂತ ಪ್ರೇರೆ? ಒಬ್ಬ ಅರಸನು ತನ್ನ ಮಗನಿಗೆ ಮದುವೆ ಮಾಡಿಸಿದ್ದಕ್ಕೆ ಹೋಲಿಕೆಯಾಗಿದೆ ಅಂತ ಪ್ರೇರೆ. ಹೌದು, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅರಸ ಅಂದರೆ ತಂದೆಯಾದ ದೇವರು, ಮಗ ಅಂದರೆ ಯೇಸು ಕ್ರಿಸ್ತ ಪ್ರೇರೆ. ಮದುವೆ ಅಂದರೆ ನಾವೆಲ್ಲರೂ ಸಭೆಗೆ ಎಲ್ಲ ಸೇರಿ
ಒಂದು ಕನ್ಯೆ ಪ್ರೇರೆ. ಹೌದು, ಹೀಗೆ ಯೇಸುವಿನ ಯಜ್ಞದ ಕುರಿಮರಿಯಾದ ಆತನ ವಿವಾಹ ಕಾಲವು ಬಂತು. ಕನ್ಯೆ ತನ್ನನ್ನು ತಾನು ಸಿದ್ಧ ಮಾಡಿಕೊಂಡಿದ್ದಾಳೆ. ಹೌದು, ಹರ್ಷ ಪಡೋಣ, ಘನಪಡಿಸೋಣ, ಆತನನ್ನು ಉಲ್ಲಾಸ ಪಡೋಣ. ಹೌದು ಪ್ರೇರೆ, ಹೀಗೆ ಯೇಸುವಿನ ಆನಂದ, ಆತನ ಮಾತು ಕೇಳುವ ಸಭೆಯಲ್ಲಿ ಕನ್ನಿಕೆಯಂತೆ ತನ್ನನ್ನು ತಾನು ಶುದ್ಧವಾಗಿ ಇಟ್ಟುಕೊಳ್ಳುತ್ತಾರೋ ಅವರು ಯೇಸುವಿನ ಆಗಮನದಲ್ಲಿ ಎತ್ತಲ್ಪಡುತ್ತಾರೆ ಪ್ರೇರೆ. ಯಜ್ಞದ ಕುರಿಮರಿಯಾದ ಆತನ ವಿವಾಹ ಮಹೋತ್ಸವದಲ್ಲಿ ಪಾಲ್ಗಾರರಾಗುತ್ತಾರೆ. ನಾವು 19ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡಿದೆವು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ತಾನು ಸಿದ್ಧ ಮಾಡಿಕೊಂಡಿದ್ದಾಳಂತ ಪ್ರೇರೆ. ನಾವು ಕೂಡ ಸಿದ್ಧ ಮಾಡಿಕೊಳ್ಳಬೇಕಾಗಿದೆ ಯೇಸುವಿನ ಆಗಮನಕ್ಕೆ ಅಥವಾ ಯೇಸುವಿನ ವಿವಾಹ ಮಹೋತ್ಸವಕ್ಕೆ. ಪ್ರೇರೆ, ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಆ ಯಜ್ಞದ ಕುರಿಮರಿಯಾದನ ಆದಾತನ ವಿವಾಹ ಮಹೋತ್ಸವ ಕಾಲದೊಳಗೆ ಪ್ರವೇಶವಾಗಬೇಕಾಗಿದೆ ಪ್ರೇರೆ. ಸಂತೋಷದೊಡನೆ, ಹರ್ಷದೊಡನೆ ಅಲ್ಲಿ ಆತನನ್ನು ಘನಪಡಿಸಬೇಕಾಗಿದೆ. ಹೀಗೆ ಪರಲೋಕ ರಾಜ್ಯವು ಒಬ್ಬ ಅರಸನು ತನ್ನ ಮಗನಿಗೆ ಮದುವೆ ಮಾಡಿದ್ದಕ್ಕೆ ಹೋಲಿಕೆಯಾಗಿದೆ ಎಂದು ಮತ್ತಾಯ ಬರೆಯುತ್ತಿದ್ದ ಪ್ರೇರೆ. ಯೇಸುವಿನ ಶಿಷ್ಯ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಹೌದು, ಹೀಗೆ ನಾವು ಇನ್ನು ಮುಂದೆ ಹೀಗೆ ನೋಡುವುದಾದರೆ ಅರಸನು ಮಗನಿಗೆ ಮದುವೆ ಮಾಡಿದ್ದಕ್ಕೆ ಹೋಲಿಕೆ ಆಗಿದೆ ಅಂತ ಪ್ರೇರೆ ಸ್ವರ್ಗ ರಾಜ್ಯ. ಹೌದು, ಹೀಗೆ 3ನೇ ವಾಕ್ಯದಿಂದ ಓದುವುದಾದರೆ 14ನೇ ವಾಕ್ಯದವರೆಗೆ ಅವನು ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಆ ಪರಲೋಕ ರಾಜ್ಯ ತನ್ನ ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಎಂದು ಹೇಳುತ್ತಾ ಆ ಅರಸನು ತನ್ನ ಮಗನ ಮದುವೆಗೆ ಬರಲು ಹೇಳಿ ಕಳಿಸಿದವರನ್ನು, ಪತ್ರ ಕೊಟ್ಟವರನ್ನು ಮದುವೆಗೆ ಬನ್ನಿರಿ ಎಂದು ಕರೆಯುವುದಕ್ಕೆ ಆಳುಗಳನ್ನು ಕಳಿಸ್ತಾನಂತ ಪ್ರೇರೆ. 4ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 22 ವರ್ಸ್ 2 to 14th ವರ್ಡ್. ಹೀಗೆ ಆಳುಗಳನ್ನು ಕಳುಹಿಸಲು ಮದುವೆಗೆ ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಹೇಳಿಸಿಕೊಂಡಿರುವವರ ಬಳಿಗೆ ಹೋಗಿ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಆಳುಗಳನ್ನು ಕಳುಹಿಸಿದನು. 5ನೇ ವಾಕ್ಯ ಪ್ರೇರೆ 5th ವರ್ಡ್. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ರು. ಅಲಕ್ಷ್ಯ ಮಾಡಿದ್ರಂತ ಪ್ರೇರೆ. ಮದುವೆಗೆ ಬನ್ನಿರೆಂದು ಆಳುಗಳು ಹೇಳಿದಾಗ ಅರಸನ ಮದುವೆಗೆ ಕರೆಸಲ್ಪಟ್ಟವರು, ಬರುತ್ತೇನೆಂದವರು, ಪತ್ರ ತೆಗೆದುಕೊಂಡವರು ಒಬ್ಬರು ವ್ಯಾಪಾರಕ್ಕೆ, ಹೌದು ಪ್ರೇರೆ, ಒಬ್ಬರು ಹೊಲಕ್ಕೆ ಹೋದ್ರಂತ. ಹೌದು, ಹೀಗೆ ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದ್ದರು. 6ನೇ ವಾಕ್ಯ. ಉಳಿದವರು ಒಬ್ಬರು ಹೊಲಕ್ಕೆ, ಒಬ್ಬರು ವ್ಯಾಪಾರಕ್ಕೆ ಹೋದರೆ ಇನ್ನು ಉಳಿದವರು ಮದುವೆಗೆ ಬನ್ನಿರೆಂದು ಕರೆಯಲು ಹೋದಂಥ ಅರಸನ ಮಗನ ಮದುವೆ ಸಿದ್ಧವಾಗಿದೆ ಬನ್ನಿರೆಂದು ಕರೆಯಲು ಹೋದವರಿಗೆ ಹಿಡಿದು ಚೆನ್ನಾಗಿ ಹೊಡೆದ್ರಂತ ಪ್ರೇರೆ. ಹೌದು, ಬೈದರು, ಕೊಂದು ಹಾಕಿದ್ರಂತ. 7ನೇ ವಾಕ್ಯ 7th ವರ್ಡ್. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು. 8ನೇ ವಾಕ್ಯ 8th ವರ್ಡ್. ಆಗ ತನ್ನ ಆಳುಗಳಿಗೆ, ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. 9ನೇ ವಾಕ್ಯ 9th ವರ್ಡ್. ನೀವು ಈಗ 4 ದಾರಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. 10ನೇ ವಾಕ್ಯ 10th ವರ್ಡ್. ಆ ಆಳುಗಳು ಹಾದಿ ಬೀದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೇ ಕಂಡವರನ್ನೆಲ್ಲ ಕೂಡಿಸಿ ಕರ್ಕೊಂಡು ಬಂದರು. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. 11ನೇ ವಾಕ್ಯ 11th ವರ್ಡ್. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆ ಹಾಕಿಕೊಳ್ಳದೆ ಇದ್ದ ಒಬ್ಬನನ್ನು ಕಂಡು ಅವನನ್ನು, 12ನೇ ವಾಕ್ಯ 12th ವರ್ಡ್, ಏನಪ್ಪ ನೀನು ಮದುವೆಗೆ ತಕ್ಕ ಬಟ್ಟೆ ಇಲ್ಲದೆ ನೀನು ಇಲ್ಲಿಗೆ ಹೇಗೆ ಒಳಕ್ಕೆ ಬಂದಿ ಎಂದು ಅವನನ್ನು ಕೇಳಲು ಅವನು ಸುಮ್ಮನಿದ್ದನು. 13ನೇ ವಾಕ್ಯ. ಆಮೇಲೆ
ಆ ಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ, ಮದುವೆಗೆ ತಕ್ಕ ವಸ್ತ್ರ ಇಲ್ಲದವನು ಒಳಗೆ ಬಂದಿದ್ನಂತ ಪ್ರೇರೆ. ಮೊದಲು ಹೇಳಿಸ್ಕೊಂಡಿದ್ನಲ್ಲ ಬಾ ಎಂದಾಗ, ನಾನು ಹೊಲಕ್ಕೆ ಹೋಗಬೇಕು, ವ್ಯಾಪಾರಕ್ಕೆ ಹೋಗಬೇಕು, ಅಥವಾ ಒಡೆದು ಬೆಳೆದು ಕಳಿಸಿಬಿಟ್ರು ಆಳುಗಳನ್ನು ಕೊಂದರು. ಆ ಸಾಲಿನಲ್ಲಿ ಇರುವ ಮೊದಲು ಕರೆಯಲ್ಪಟ್ಟ ಆತನು ವಸ್ತ್ರ ಇಲ್ಲದೆ ಬಂದನಂತ ಪ್ರೇರೆ, ಮದುವೆಗೆ ತಕ್ಕ ವಸ್ತ್ರ. ಹೌದು, ಆ ಅರಸನು ಇವನು ತಕ್ಕ ವಸ್ತ್ರ ಇಲ್ಲದೆ ಬಂದಾನೆ, ಇವನ ಕೈಕಾಲುಗಳನ್ನು ಕಟ್ಟಿ ಹೊರಗೆ ಕತ್ತಲಿಗೆ ನೂಕಿರಿ ಎಂದು ಹೇಳುವನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. 14ನೇ ವಾಕ್ಯ, 14th ವರ್ಡ್. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆರಿಸಿಕೊಳ್ಳಲ್ಪಟ್ಟವರು ಸ್ವಲ್ಪ ಜನ ಅಂದನು ಯೇಸು ಕ್ರಿಸ್ತ. ಹೌದು ಪ್ರೇರೆ, ಹೀಗೆ ಯೇಸು ಕ್ರಿಸ್ತನ ವಿವಾಹ ಕಾಲ, ಯಜ್ಞದ ಕುರಿಮರಿ ಆದಾತನ ವಿವಾಹ ಕಾಲ ಬಂದಿದೆ ಪ್ರೇರೆ. ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗಿಬಿಟ್ಟ ದಿವ್ಯ ರಕ್ಷಕನ ವಿವಾಹ ಕಾಲ ಬಂದಿದ್ದಂತ ಕರೆಸಿಕೊಳ್ಳಲ್ಪಟ್ಟವರು ಅಯೋಗ್ಯರಂತ ಪ್ರೇರೆ. ಹೌದು, ಬರುತ್ತೇನೆಂದು ಹೇಳಿದರು, ಅವರಿಗೆ ಪತ್ರಗಳನ್ನು ಕೊಟ್ಟಿದ್ದರು. ಆ ವಿವಾಹ ಸಮಯ ಬಂದಾಗ ಕೊಬ್ಬಿಸಿದ ಕರು, ಆ ಅರಸ, ಪರಲೋಕದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿ ಹೇಳುತ್ತಿದ್ದಾನೆ ಪ್ರೇರೆ. ಅರಸನು ತನ್ನ ಮಗನಿಗೆ ಮದುವೆ ಮಾಡಿಸಿ ವಿವಾಹಕ್ಕೆ ಅನೇಕ ಆಹ್ವಾನಿತರನ್ನು ಕರೆಯಿಸಿದಂಥ ಉದಾಹರಣೆ ಆಗಿದೆ ಪ್ರೇರೆ. ಅವರೆಲ್ಲರೂ ಅಲಕ್ಷ್ಯ ಮಾಡಿದರು. ಮೊದಲು ಕರೆಯಲ್ಪಟ್ಟವರು ವ್ಯಾಪಾರಕ್ಕೆ ಹೋಗ್ತೀನಂದರು, ಹೊಲಕ್ಕೆ ಹೋದರು, ಮತ್ತು ಉಳಿದ ಆಳುಗಳನ್ನು ಒಡೆದು ಬೈದು ಕೊಂದರು. ಅದಕ್ಕೆ ಅರಸನು ಅವರೆಲ್ಲರನ್ನ, ಮದುವೆಗೆ ಕರೆಯಲ್ಪಟ್ಟಿದ್ರಲ್ಲ, ಅವರು ಮಾಡಿದ ದುಷ್ಟತನವನ್ನು ನೋಡಿ ಅವ್ರನ್ನ ಕೊಂದು ಹಾಕಿಬಿಟ್ಟನು ದೇವರು ಅರಸ. ಪ್ರೇರೆ ಸಿಟ್ಟುಕೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಡ್ತಾನಂತ. ಇಲ್ಲಿ ಮದುವೆಗೆ ಬಂದು ಹೋಗಿದ್ರೆ ಅವರು ಉಳಿತಿದ್ರು, ಅವರ ಹೊಲ, ವ್ಯಾಪಾರ, ಅವರ ಪಟ್ಟಣ ಉಳಿತಿತ್ತು ಪ್ರೇರೆ. ಅಂದರೆ ಇಲ್ಲಿ ದೇವರ ಕುಮಾರನ ವಿವಾಹ ಕಾಲ ಸಿದ್ಧವಾಗಿದೆ ಎಂದು 2000 ವರ್ಷಗಳ ಕೆಳಗೆ ಕರೆಸಿದ್ದಾನೆ ದೇವರು. ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ಆತನ ಒಬ್ಬನೇ ಮಗನನ್ನು ಕಳಿಸಿದನು. ಆತನಲ್ಲಿ ವಿಶ್ವಾಸಿಡು ಯಾರೊಬ್ಬರು ನಾಶವಾಗದೆ, ನರಕಕ್ಕೆ ಹೋಗದೆ, ದೇವರ ಕೋಪಕ್ಕೆ ಗುರಿಯಾಗದೆ, ಸೈತಾನನಿಗೂ, ಇಹಲೋಕದ ದುಷ್ಟಶಕ್ತಿಯಾದ ಸೈತಾನನಿಗೂ ಅವನ ದೂತರಿಗೂ ಸಿದ್ಧವಾಗಿರುವ ಆ ಬೆಂಕಿ ಸರೋವರಕ್ಕೆ, ಆ ಗೋಳಾಟದ ಕಟಕಟೆನ ಹಲ್ಲು ಕಡಿಯುವ ಆ ಕತ್ತಲೆಯ ಸ್ಥಳಕ್ಕೆ ಹೋಗದಂತೆ ದೇವರು ಆಯಲ್ಪಟ್ಟ ಜನರಿರುವ ದೇವರ ಸ್ವರೂಪದಲ್ಲಿ, ದೇವರ ಸ್ವಭಾವದಲ್ಲಿ, ದೇವರ ಚಿತ್ತದಂತೆ ಜೀವಿಸುವವರಿಗೆ ಸಿದ್ಧವಾಗಿರುವ ಸ್ವರ್ಗದಲ್ಲಿ, ನಿತ್ಯ ಜೀವದಲ್ಲಿ, ಶಾಶ್ವತ ಅಮರ ಜೀವದಲ್ಲಿ, ಆನಂದ ಜೀವನದಲ್ಲಿ, ಮಹಿಮೆಯಲ್ಲಿ ಸೇರಬೇಕೆಂದೇ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ಯೇಸು ಅದೃಶ್ಯ ದೇವರ ಸಾದೃಶ್ಯ ರೂಪ ಆಗಿದ್ದಾನೆ, ಕಾಣದ ದೇವರ ಕಾಣುವ ರೂಪ, ಆದಿಸಂಭೂತ, ಆಗಲೆಲ್ಲದರ ಅಗ್ರಸ್ಥ, ಸತ್ತವರಲ್ಲಿ ಮೊದಲು ಎದ್ದು ಬಂದ ಆತ. ಆತನಲ್ಲಿ ಇರಿಸಲು ನಿರ್ಧರಿಸಿದನು. ತಂದೆಯಾದ ದೇವರು ತನ್ನ ದೈವತ್ವದ ಶಕ್ತಿ, ಜ್ಞಾನ, ಸರ್ವ ಸಂಪೂರ್ಣತೆಯನ್ನು ಅವತರಿಸಿ ವಾಸಿಸುವಂತೆ. ಹೌದ್ರಿ, ಆತನ ವಿಶ್ವಾಸವರು ಯೇಸುವನ್ನು ತಂದೆಯನ್ನೇ ವಿಶ್ವಾಸಿಸಿದ್ದಾರೆ. ಹೌದ್ರಿ, ಯಾಕಂದರೆ ತಂದೆಯನ್ನು ನೋಡಿ ಬದುಕುವ ಉಳಿಯುವವರು ಒಬ್ಬರಿಲ್ಲ. ತಂದೆಯ ಒಳಗಿನಿಂದ ಬಂದಾತ, ತಂದೆಯ ಮಹಿಮೆಯ ಪಡಿಯಚ್ಚು ಯೇಸು ಕ್ರಿಸ್ತ. ಹೌದು ಪ್ರೇರೆ, ಹೀಗೆ ಯೇಸುವನ್ನು ತಂದೆ ಏಕಾಗಿದ್ದಾರೆ ಪ್ರೇರೆ. ಹೀಗೆ ಎರಡನೇ ಸಾರಿ ಅರಸನು ಹೇಳುತ್ತಾನೆ, ಎಲ್ಲ ಮೊದಲೇ ಮದುವೆ ಕರೆಸಲ್ಪಟ್ಟವರೆಲ್ಲ ನಾಶವಾದರು. ಮದುವೆ ಸಿದ್ಧವಾಗಿದೆ, ಇವಾಗ ಹಾದಿ ಬೀದಿಗೆ ಹೋಗ್ರಿ, ಕಂಡವರನ್ನೆಲ್ಲ ಒತ್ತಾಯ ಮಾಡಿ ಕರೆದುಕೊಂಡು ಬನ್ನಿರಿ. ಊನವಾದವರು, ಕುಂಟರು, ಕುರುಡರು, ಅಂಗವಿಕಲರು, ಪಾರ್ಶ್ವರೋಗಿಗಳು, ಹೌದು ಪ್ರೇರೆ, ದಾಸರು ಏನದೆ ಕರ್ಕೊಂಡು ಬಂದರು. ಮದುವೆ ಮಂಟಪ ತುಂಬಿ ಹೋಯ್ತು ಪ್ರೇರೆ. ಹೌದು, ಅರಸನು ನೋಡುವುದಕ್ಕೆ ಬಂದ. ನನ್ನ ಮಗನ ಮದುವೆಗೆ ಎಂತೆಂಥ ಜನರನ್ನು ಕರೆದುಕೊಂಡು ಬಂದಿದ್ದಾರೆ ನೋಡೋಣ, ಧನ್ಯರವರು ನನ್ನ ಮಗನ ಮದುವೆಗೆ ಬಂದಾರ. ಒಂದೇ ಸಾರಿ ಇದೆ ನನ್ನ ಮಗನ ಮದುವೆ. ಹೌದು, ಪರಿಶುದ್ಧವಾದದ್ದು, ಮಾನವ ಸಂಬಂಧವಾದಂತೆ ಆಗುವುದಿಲ್ಲ ಮದುವೆ, ಅದು ದೈವ ಸಂಬಂಧದಂತೆ ಮದುವೆ, ಆತ್ಮ ಸಂಬಂಧವಾದ ಮದುವೆ, ಮಧುರವಾದ ವಿವಾಹ ಕಾಲ, ಅಮರ ವಿವಾಹ ಕಾಲ. ಹೌದು ಪ್ರೇರೆ, ಆಶ್ಚರ್ಯಕರವಾದ ಸನ್ನಿವೇಶ
ಮಾನವ ಕುಲಕ್ಕೆ ಯೇಸುವಿನ ಯಜ್ಞದ ಕುರಿಮರಿಯಾದ ಆತನ ವಿವಾಹ ಕಾಲ. ಪ್ರಿಯರೇ, ಒಳಗಡೆ ಬಂದ ಅರಸ ಒಬ್ಬಾತನು ವಿವಾಹ ವಸ್ತ್ರ ಇಲ್ಲದೆ ಒಳಗಡೆ ಕೂತುಕೊಂಡಿರುವುದನ್ನು ನೋಡಿ, ಯಾರು ಒಳಗಡೆ ಈತನನ್ನು ಬಿಟ್ಟರು? ವಿವಾಹಕ್ಕೆ ತಕ್ಕ ವಸ್ತ್ರ ಇಲ್ಲದೆ ಬಂದಿದ್ದಾನೆ. ರಕ್ಷಣೆ ವಸ್ತ್ರ ಯೇಸು ಕ್ರಿಸ್ತನಲ್ಲಿ, ಯೇಸು ರಕ್ತದಿಂದ ತೊಳೆದುಕೊಂಡ ನಿಲುವಂಗಿಗಳನ್ನು ತೊಳೆದುಕೊಂಡವರು ಧನ್ಯರು. ಪ್ರಿಯರೇ, ಯೇಸು ಕ್ರಿಸ್ತ ರಕ್ತದಿಂದ ತೊಳೆದುಕೊಳ್ಳಬೇಕಾಗಿದೆ. ಹಳೆಯ ಜೀವಿತವನ್ನು ದೀಕ್ಷಾ ಸ್ನಾನದಲ್ಲಿ ದೇವರ ವಾಕ್ಯವನ್ನು ಓದಿ ಅದರ ಪ್ರಕಾರ ನಡೆದು ಆ ಪರಿಶುದ್ಧ ಆತ್ಮ ತುಂಬಿಕೊಂಡು, ಪ್ರಿಯರೇ, ಆ ಪರಿಶುದ್ಧ ಆತ್ಮನು ನವಯೇನ ಮಾರ್ಗದಲ್ಲಿ, ಪಾಪ ಮರಣಗಳಿಂದ ಬಿಡುಗಡೆಯಾದ ಮಾರ್ಗದಲ್ಲಿ, ನಿನ್ನ ಶತ್ರು ನಿನ್ನಂತೆ ಪ್ರೀತಿಸು, ಹಿಂಸೆ ಪಡಿಸುವವರಿಗಾಗಿ ಪ್ರಾರ್ಥಿಸು. ಪ್ರಿಯರೇ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ನಿನ್ನ ತಂದೆಯಾದ ದೇವರನ್ನು ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಬುದ್ಧಿ ಶಕ್ತಿಯಿಂದ ಪ್ರೀತಿಸು, ಆರಾಧಿಸು. ಇದೇ ಧರ್ಮಶಾಸ್ತ್ರದ ಹಾಗೂ ಎಲ್ಲ ಪ್ರವಾದಿಗಳ ಗ್ರಂಥದ ಸಾರ. ಪ್ರಿಯರೇ, ಮತ್ತು ನಿನ್ನ ನೆರೆಯವನು ನಿನಗೆ ಏನು ಮಾಡಬೇಕೆಂದು ಬಯಸುತ್ತೀಯೋ ಅದನ್ನೇ ನೀನು ಅವನಿಗೆ ಮಾಡು. ಪ್ರಿಯರೇ, ಹೀಗೆ ಮದುವೆ ಮಂಟಪದೊಳಗೆ ಬಂದ ಮೊದಲು ಕರೆಯಲ್ಪಟ್ಟವರೆಲ್ಲ ಒಬ್ಬಾತ ಬಂದಿದ್ದ ತಕ್ಕ ವಸ್ತ್ರ ಇಲ್ಲದೆ ಇವನನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದೊಬ್ಬಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇದ್ದು ಅಂತ ಪ್ರಿಯರೇ. ಹೌದು, ಹೀಗೆ ಕರೆಯಲ್ಪಟ್ಟವರು ಬಹು ಜನ ಆದರೂ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಿಶ್ವಾಸ ಇಟ್ಟವರು ಅಥವಾ ತಂದೆಯಾದ ದೇವರಿಂದ ಸೇವೆಗೆ ಕರೆಯಲ್ಪಟ್ಟವರು, ಆತ್ಮಗಳ ರಕ್ಷಣೆಗೆ, ಪರಲೋಕ ರಾಜ್ಯ ಸಮೀಪವಾಗಿದೆ, ಪಾಪಕ್ಕೆ ಬೆನ್ನು ಮಾಡಿರಿ, ದೇವರಿಗೆ ಮುಖ ಮಾಡಿರಿ ಎಂದು ಸ್ವರ್ಗದ ಸಂದೇಶ, ಸುವಾರ್ತೆ ಸಾರಲು ಅನೇಕರು ದೇವರಿಂದ ಕರೆಯಲ್ಪಟ್ಟಿದ್ದಾರೆ. ಪ್ರಿಯರೇ, ಸಾಯಲು ಹೋಗುತ್ತಿರುವವರನ್ನು ದೇವರ ದರ್ಶನ ಕೊಟ್ಟು ಕರೆದಿದ್ದಾನೆ. ಹೌದ್ರಿ, ವ್ಯಾಪಾರ ನಷ್ಟವಾಯಿತು ಎಂದು ಸಾಯಲು ಹೋಗುತ್ತಿದ್ದವರನ್ನು ಕರೆದಿದ್ದಾನೆ. ಹಣದ ಕೊರತೆ ಇದೆ ಎಂದು ಸಾಯಲು ಹೋದವರನ್ನು ಕರೆದಿದ್ದಾನೆ. ಅವಮಾನ ಇದೆ, ಅನಾರೋಗ್ಯ ಇದೆ ಎಂದು ಸಾಯಲು ಹೋಗುತ್ತಿದ್ದವರನ್ನು ದರ್ಶನ ಕೊಟ್ಟಿದ್ದಾನೆ. ನೀನು ದೇವರಾಗಿದ್ದರೆ ನನ್ನ ದರ್ಶನ ಕೊಡು ಎಂದು ದೇವರಿಗೆ ವಿರೋಧವಾಗಿ ಮಾತಾಡಿದವರಿಗೂ ದರ್ಶನ ಕೊಟ್ಟಿದ್ದಾನೆ. ಆತನನ್ನು ಅರಿಯದವರಿಗೂ ದರ್ಶನ ಕೊಟ್ಟಿದ್ದಾನೆ. ಪ್ರಿಯರೇ, ದಿನವೆಲ್ಲ ಕೈ ಚಾಚಿ ಕರೆದಿದ್ದಾನೆ, ಹುಟ್ಟಿದಾಗಿನಿಂದ ಕ್ರೈಸ್ತರಾದವರನ್ನು. ಪ್ರಿಯರೇ, ಹೀಗೆ ಕರೆಯಲ್ಪಟ್ಟವರು ಅನೇಕರು, ಆದರೆ ಆಯಲ್ಪಟ್ಟವರು ಸ್ವಲ್ಪ ಜನ ಅಂತ. ಪ್ರಿಯರೇ, ಯಾರು ಆಯಲ್ಪಟ್ಟವರು? ಎರಡನೇ ಗುಂಪಿನವರು. ಮೊದಲನೇ ಗುಂಪಿನವರು ವ್ಯಾಪಾರ ಇದೆ, ಹೊಲ ಕೊಂಡುಕೊಂಡಿದ್ದೇನೆ, ಮದುವೆ ಮಾಡಿಕೊಂಡಿದ್ದೇನೆ, ಪರೀಕ್ಷಿಸಲು ಹೋಗಬೇಕು. ಎತ್ತುಗಳನ್ನು ಪರೀಕ್ಷಿಸಿ ಕೊಂಡುಕೊಳ್ತಾರೆ, ಹೊಲವನ್ನು ನೋಡಿ ಕೊಂಡುಕೊಳ್ತಾರೆ. ಮದುವೆ ಆಗಿದ್ದೇನೆ ಎಂದು ಎಲ್ಲಿಗೆ ಹೋಗೋದಿಲ್ಲ ಹೆಂಡತಿ. ಆದರೆ ಪ್ರಿಯರೇ, ಬರುವುದಕ್ಕೆ ಇಷ್ಟ ಇಲ್ಲ. ಲೋಕಾನುಸಾರವಾದ ಜೀವಿತ, ಹೆಸರಿಗೆ ಭಕ್ತರು, ಸೇವಕರು, ವಿಶ್ವಾಸಿ, ಸಭೆ. ಹೀಗೆ ಅರಸನು ಮೊದಲನೇ ಗುಂಪಿನವರನ್ನು ತಳ್ಳಿದ. ಪ್ರಿಯರೇ, ಎರಡನೇ ಗುಂಪಿನವರನ್ನು ಆರಿಸಿಕೊಂಡ. ಎರಡನೇ ಗುಂಪಿನವರು ಎಲ್ಲಿಯವರು ಗೊತ್ತಿಲ್ಲ. ಪ್ರಿಯರೇ, ಅವರು ವ್ಯಾಪಾರ ಇಲ್ಲದವರು, ಹೊಲ ಇಲ್ಲದವರು, ಮದುವೆ ಇಲ್ಲದವರು, ಹೆಚ್ಚು ಕಡಿಮೆ ಅವರಿಗೆ ಸ್ಥಿರವಾದ ಪಟ್ಟಣ ಇಲ್ಲ. ಹೌದು ಪ್ರಿಯರೇ, ಹೀಗೆ ಕಂಡವರೆಲ್ಲ ದೇವರ ರಾಜ್ಯಕ್ಕೆ ಸೇರಿದರು. ಪ್ರಿಯರೇ, ಹೌದು, ಬೆಳಕಿನ ರಾಜ್ಯಕ್ಕೆ. ಅಲ್ಲಿ ಕಣ್ಣೀರಿಲ್ಲ, ಗೋಳಾಟ ಇಲ್ಲ, ದುಃಖ ಇಲ್ಲ. ಪ್ರಿಯರೇ, ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ, ಯಜ್ಞದ ಕುರಿಮರಿಯಾದ ಆತನ ವಿವಾಹ ಕಾಲವು ಬಂತ ಎನ್ನುವ ಅಂಶದಲ್ಲಿ, ಅದೇ ಮತ್ತಾಯ ಸುವಾರ್ತೆ 22ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕೂಡ ನೋಡೋದಾದರೆ 25ನೇ ಅಧ್ಯಾಯ 10ನೇ ವಾಕ್ಯ. ಪ್ರಿಯರೇ, ಇಲ್ಲಿ ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು, ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು, ಬಾಗಿಲು ಮುಚ್ಚಲಾಯಿತು. 11ನೇ ವಾಕ್ಯ, ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು. 12ನೇ ವಾಕ್ಯ, ಆತನು ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. 13ನೇ ವಾಕ್ಯ ಕೊನೆಯ ಭಾಗ, ಆದ್ದರಿಂದ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಪ್ರಿಯರೇ, ಇಲ್ಲಿ 5 ಮಂದಿ ಬುದ್ಧಿವಂತ ಕನ್ಯಕೆಯರು, 5 ಮಂದಿ ಬುದ್ಧಿ ಇಲ್ಲದ ಕನ್ಯಕೆಯರು, ಬುದ್ಧಿವಂತ ಕನ್ಯಕೆಯರು 5 ಮಂದಿ, ಬುದ್ಧಿ ಇಲ್ಲದ ಕನ್ಯಕೆಯರು 5 ಮಂದಿ. ಬುದ್ಧಿವಂತರು ದೀಪದ ಜೊತೆಗೆ ಎಣ್ಣೆಯನ್ನು ತೆಕ್ಕೊಂಡರು ಹಣತೆಯಲ್ಲಿ, ಬುದ್ಧಿ ಇಲ್ಲದವರು ಎಣ್ಣೆ ತೆಗೆದುಕೊಳ್ಳಲಿಲ್ಲ. ಪ್ರಿಯರೇ, ಸಾಕಾಗ್ತದೆ ಬಿಡು ಅಂದುಕೊಂಡ್ರು. ಅಂದರೆ ನಾವು ಪರಲೋಕಕ್ಕೆ ಹೇಗೋ ಹೋಗಿಬಿಡ್ತೀವಿ ಅಂದ್ಕೊಂಡ್ರು. ಹೌದು ಪ್ರಿಯರೇ, ಗರ್ವ. ಇದರಿಂದ ಎಣ್ಣೆ ಕಡಿಮೆ ಆದಾಗ ಅವ್ರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಯೇಸು ಸ್ವಾಮಿ ಬಂದನಂತ ಪ್ರಿಯರೇ. ಸಿದ್ಧವಾಗಿದ್ದವರು ಮದಲಿಂಗನ ಜೊತೆಗೆ ಹೋಗಿಬಿಟ್ರು.
ಆದರೆ ಬಾಗಿಲು ಹಾಕಲಾಯಿತು. ನಂತರ ಬಂದರು. ಯೇಸು ಅವರಿಗೆ, ನೀವು ಎಲ್ಲಿಯವರೆಗೂ ಗೊತ್ತಿಲ್ಲ ಅಂದ ಪ್ರೇರೆ, ಅಂಥ ಕೃಪೆ ನಮಗೆ